ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟ ನಿರ್ದೇಶಕ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ರವರು ದಂಪತಿ ಸಮೇತ ಶಿರಾನಗರದ ಐತಿಹಾಸಿಕ ಅಂಬಾಭವಾನಿ ಮತ್ತು ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕಾದರೆ ತಾಯಿಯ ಅನುಗ್ರಹ ಆಗಬೇಕು ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ಒಂದು 6 ತಿಂಗಳ ಹಿಂದೆ ಹೇಳಿದರು, ಇಲ್ಲೊಂದು ದೇವಸ್ಥಾನ ಇದೆ, ನೀವು ಆ ದೇವಸ್ಥಾನಕ್ಕೆ ಬರಬೇಕು ಅಂತ. ನಾನು ತುಂಬ ಜನ ನನ್ನನ್ನು ದೇವಸ್ಥಾನಕ್ಕೆ ಕರೀತಾ ಇರ್ತಾರೆ, ಸರಿ ನಾನು ಹಾಗೆ ಅಂದ್ಕೊಂಡು ಸುಮ್ಮನೆ ಅದೇ. ನಾನು ಒಂದು ತಿಂಗಳ ಹಿಂದೆ ಹೋದಾಗ ತುಂಬ ಗಂಭೀರವಾಗಿ, ನೀವು ಬರಲೇ ಇಲ್ವಲ್ಲ ಸರ್ ದೇವಸ್ಥಾನಕ್ಕೆ ಅಂದರು. ನಾನು ಇದೇನೋ ದೊಡ್ಡ ಅಪರಾಧ ಮಾಡಿದ್ದೀನಿ ಅಂತ ಅನ್ನಿಸ್ತು ನನಗೆ. ಆವತ್ತು ನಮ್ಮ ವೆಂಕಟೇಶ್ ಲಾಡ್ ಅವರು ಅವತ್ತು ಅಚಾನಕ್ಕಾಗಿ ಹೋಟೆಲ್ಗೆ ಬಂದಿದ್ದರು. ಬಂದಾಗ ಈ ತಾರೀಖನ್ನ ನಿಗದಿ ಮಾಡಿದ್ರು. ಇವತ್ತು ಇವರ ಜನ್ಮದಿನಾಚರಣೆ, ಹಾಗಾಗಿ ಅವರಿಗೆ ವಾಹಿನಿ ಮುಖಾಂತರ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ, ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ, ಅವರ ವೃತ್ತಿಯಲ್ಲಿ ಕೀರ್ತಿಯನ್ನು ಗಳಿಸಲಿ ಅಂತ ಹೇಳ್ತಾ, ಆ ಹುಟ್ಟುಹಬ್ಬದ ವಿಶೇಷವಾಗಿ ಇವತ್ತು ದೇವಸ್ಥಾನಕ್ಕೆ ನೀವು ಬರಬೇಕು, ತಾಯಿ ದರ್ಶನ ಮಾಡಬೇಕು ಅಂದಾಗ ಅವತ್ತು ನಮ್ಮ ಮನೆಯವರು ಇದ್ದರು. ಸರಿ ನಾನು ಮರ್ತು ಹೋಗ್ತೀನಿ ಅಂತ ಹೇಳಿ ಅವ್ರಿಗೆ ಆ ಡೇಟ್ನ ಮೆನ್ಷನ್ ಮಾಡಿಸ್ದೆ. 10ನೇ ತಾರೀಕು ಅಂತ 10 ದಿವಸದಿಂದ ತಲೆಯಲ್ಲಿ ಕೂತಿತ್ತದು. ನಾನು ಯಾವಾಗಲೂ ಹೇಳ್ತೀನಿ, ಯಾವುದೇ ಒಂದು ದೇವಸ್ಥಾನಗಳಿಗೆ, ಅಂದರೆ ಪುಣ್ಯಕ್ಷೇತ್ರ ಅಂತೀವಿ, ದೇವಸ್ಥಾನ ಅನ್ನೋದನ್ನು ಪುಣ್ಯಕ್ಷೇತ್ರ ಅಂತ ಹೇಳ್ತೀವಿ. ಅಲ್ಲಿಗೆ ಹೋಗಬೇಕಾದ್ರೆ ತಾಯಿಯ ಅನುಗ್ರಹ ಆಗಬೇಕು. ನಾವು ಹೋಗ್ತೀವಿ ಅನ್ನೋದು ಅದು ಅಹಂಕಾರ ಆಗುತ್ತೆ. ತಾಯಿ ಕರೆಸ್ಕೋತಾರೆ, ಆಕೆ ಅಪ್ಪಣೆ ಇಲ್ಲದೆ ಯಾವುದೇ ಕ್ಷೇತ್ರಕ್ಕೆ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ತಾಯಿ ಅಪ್ಪಣೆ ಆಯಿತು, ನಾನು ಇಲ್ಲಿ ಬಂದಿದ್ದೀನಿ, ಆಶೀರ್ವಾದ ಆಯಿತು, ತುಂಬ ಖುಷಿಯಾಯಿತು ಈ ಕ್ಷೇತ್ರಕ್ಕೆ ಬಂದು. ನನಗಿಲ್ಲಿ ಬಂದಮೇಲೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಬಂತು. ಯಾಕೆಂದರೆ ಎಲ್ಲ ಸೇರಿಕೊಂಡು ಈ ದೇವಸ್ಥಾನವನ್ನು ಎಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ. ನಮ್ಮ ಸನ್ಮಾನ್ಯ ವೆಂಕಟೇಶ್ ಲಾಡ್ ಅವರು ಈ ದೇವಸ್ಥಾನದ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಅವ್ರ ಜೊತೇಲಿ ಬಂದೆ ಅವ್ರ ಕಾರಲ್ಲಿ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಆಗಬೇಕು ಅನ್ನೋ ಕನಸು ಅವ್ರು ಕಾಣ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಇಡೀ ಅವ್ರ ಸಮುದಾಯ ಅಂತಲ್ಲ, ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಕೈ ಜೋಡಿಸಿ ಈ ಕ್ಷೇತ್ರವನ್ನು ದೊಡ್ಡ ಧಾರ್ಮಿಕ ಕ್ಷೇತ್ರವಾಗಿ, ಪುಣ್ಯಕ್ಷೇತ್ರವಾಗಿ ಮಾಡಬೇಕು. ಯಾಕೆಂದರೆ ಎದುರುಗಡೆ ಗಂಗಾ ಮಾತೆ ಇದೆ. ಈ ಥರದ್ದೊಂದು ಲೊಕ್ಯಾಲಿಟಿ ಸಿಗೋದು ತುಂಬ ಕಷ್ಟ, ತುಂಬ ಅದ್ಭುತವಾಗಿದೆ. ಇಲ್ಲಿ ಬಂದು ಭಕ್ತಿ ಭಾವವಾಗಿ ಜನ ತಮ್ಮ ಸಮಸ್ಯೆಗಳನ್ನು ತಾಯಿ ಹತ್ರ ಹೇಳಿಕೊಂಡು ಅವ್ರ ಸಮಸ್ಯೆಗಳನ್ನು ತೀರಿಸ್ಕೊಳ್ಬೋದು. ಯಾಕೆಂದರೆ ತಾಯಿಯ ಮುಖದಲ್ಲಿ ಅಂಥ ಒಂದು ಕಳೆ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಇವತ್ತು ಇಲ್ಲಿ ಬಂದು ನಾನೊಂದು ರೀತಿ ಪುನೀತನಾದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಸಂತೋಷ ಆಯಿತು ಈ ಕ್ಷೇತ್ರಕ್ಕೆ ಬಂದಿದ್ದು. ನಮಸ್ಕಾರ. ಈ ದಿನ ಒಂದು ವಿಶೇಷ ಸಂದರ್ಭ. ನಮ್ಮ ನಾಡಿನ ಹೆಸರಾಂತ ಚಿತ್ರ ನಿರ್ದೇಶಕರು, ಕಲಾವಿದರು, ನಿರ್ಮಾಪಕರು, ನಾಯಕ ನಟರು, ಕಿರುತೆರೆಯ ಕಲಾವಿದರು ಆದಂತಹ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರು ನಮ್ಮ ಈ ಶಿರಾದ ಐತಿಹಾಸಿಕ ಪ್ರಸಿದ್ಧ ಅಂಬಾಭವಾನಿ ದೇವಾಲಯಕ್ಕೆ ಈ ದಿನ ಭೇಟಿ ಕೊಟ್ಟಿದ್ದಾರೆ. ಇದರ ಪ್ರಾಸ್ತಾವಿಕವಾಗಿ ಹೇಳಬೇಕು ಅಂದರೆ, ಕೆಲವು ದಿನಗಳ ಹಿಂದೆ ನಮ್ಮ ಎಸ್ ನಾರಾಯಣ್ ಅವರು ನಮ್ಮ ಸೋದರಾದಂಥ ನವೀನ್ ಅವರ ಒಂದು ಹೋಟೆಲಲ್ಲಿ ಬೆಂಗಳೂರಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ವೆಂಕಟೇಶ್ ಲಾಡ್ ಇವರೆಲ್ಲ ಭೇಟಿಯಾಗಿದ್ದರು. ಆ ದಿನ ಅತ್ಯಂತ ಆತ್ಮೀಯವಾಗಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನವೀನ್ ಅವರು ನಮ್ಮ ಶಿರಾದ ಈ ಅಂಬಾಭವಾನಿ ದೇವಾಲಯಕ್ಕೆ ದಯವಿಟ್ಟು ನೀವು ಬರಬೇಕು ಅಂತ ಅವರನ್ನು ಇಡೀ ಸಮುದಾಯದ ಪರವಾಗಿ, ನಮ್ಮ ಶಿರಾ ತಾಲೂಕಿನ ಜನತೆ ಪರವಾಗಿ ಆಹ್ವಾನ ನೀಡಿದರು. ನಮ್ಮ ಈ ಕರೆಗೆ ಹೋಗೊಟ್ಟು ಎಸ್ ನಾರಾಯಣ್ ಸರ್ ಈ ದಿನ ನಮ್ಮ ಈ ದೇವಾಲಯಕ್ಕೆ ಬಂದು ಅಮ್ಮನವರ ದರ್ಶನ ಪಡೆದಿದ್ದಾರೆ. ಏನು ವಿಶೇಷನೋ ಕಾಕತಾಳೀಯನೋ, ನಿನ್ನೆ ತಾನೇ ನಮ್ಮ ಎಸ್ ನಾರಾಯಣ್ ಸರ್ ಅವ್ರದ್ದು ಜೀ ವಾಹಿನಿಲಿ ಕೃಷ್ಣ ರುಕ್ಕು ಅಂತಕ್ಕಂಥ ಒಂದು ಅದ್ಧೂರಿ ಒಂದು ಕಿರುತೆರೆ ಒಂದು ಧಾರಾವಾಹಿ ಸೀರಿಯಲ್ ಬರ್ತಾ ಇದೆ. ಅದು ನಿನ್ನೆ ತಾನೇ ಮೊದಲನೇ ಎಪಿಸೋಡ್ ಆಗಿದೆ. ಇಂದು ಅಮ್ಮನ ದರ್ಶನ ಪಡೆದಿದ್ದಾರೆ. ಆ ಎಪಿಸೋಡು ಸಾವಿರಾರು ಎಪಿಸೋಡ್ಗಳಾಗಿ ಅತ್ಯಂತ ಯಶಸ್ವಿಯಾಗಿ ಅವರಿಗೆ ಈ ಚಿತ್ರರಂಗದಲ್ಲಿ ಮತ್ತು ಕಿರುತೆರೆಯಲ್ಲಿ ಹೆಸರು ತಂದುಕೊಟ್ಟು 2ನೇ ಇನ್ನಿಂಗ್ಸ್ ಅದ್ದೂರಿಯಾಗಿ ನಡೀಲಿ ಅಂತ ನಮ್ಮೆಲ್ಲ ಸಮುದಾಯದ ಮತ್ತು ಶಿರಾ ಜನತೆ ಪರವಾಗಿ ಕೋರ್ಕೊಳ್ತೀವಿ. ಮತ್ತು ಸರ್, ಈ ದೇವಾಲಯದ ಬಗ್ಗೆ ಹೇಳಬೇಕು ಅಂದರೆ, ಇದು ಅತ್ಯಂತ ಒಂದು 200-300 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ದೇವಾಲಯ. ಹಿಂದೆ ಇಲ್ಲಿ ಲಾಡ್ ಸಮುದಾಯದವರು ಕ್ಷತ್ರಿಯರಾಗಿದ್ದರು, ಇಲ್ಲಿ ಸೇವೆ ಮಾಡಿಕೊಂಡಿದ್ದರು. ಮೈಸೂರು ಮಹಾರಾಜರಿಗೆ, ಟಿಪ್ಪು ಸುಲ್ತಾನರಿಗೆಲ್ಲ ಮಾಡಿದರು. ನಮ್ಮ ಈ ಸೇವೆಯನ್ನು ಮೆಚ್ಚಿ ಮೈಸೂರು ಮಹಾರಾಜರು ನಮಗೆ ಈ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ನಮ್ಮ ಹಿರಿಯರು, ನಮ್ಮ ಇಂದಿನ ಅಧ್ಯಕ್ಷರಾದ ವೆಂಕಟೇಶ್ ಲಾಡ್ನವರು, ಟ್ರಸ್ಟಿಗಳಾದ ಉದಯ್ ಕುಮಾರ್, ವಿಜಯ್ ಕುಮಾರ್ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಇದನ್ನೆಲ್ಲ ಉಳಿಸಿ ಬೆಳೆಸಿ ಒಂದು ಉತ್ತಮವಾದ ಸುಸಜ್ಜಿತವಾದಂಥ ದೇವಾಲಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದು ಹೆಸರಾಂತ ದೇವಾಲಯ ಆಗುತ್ತೆ ಅನ್ನೋ ಆಶಾಭಾವನೆ ಇದೆ. ನಿಮ್ಮಂಥವರು ಕೂಡ ಇಲ್ಲಿ ಬಂದು ದರ್ಶನ ಪಡೆದಿದ್ದಾರೆ. ಅಮ್ಮನವ್ರ ಪೂರ್ಣ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.